ಡಿನ್ನರ್ ಮೀಟಿಂಗ್ ಸೇರಿದ್ರೆ ಸಿಎಂ ಮನೆಯಲ್ಲಿ ಸಚಿವರುಗಳು ವಿಶೇಷವಾಗಿ ಏನಿತ್ತು ಸರ್ ವಿಶೇಷ? ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಜಿಲ್ಲಾ ವೀಕ್ಷಕರಾಗಿ ಏನು ಸಚಿವರುಗಳು ಹೋಗಿದ್ದರು ಪಾರ್ಲಿಮೆಂಟ್ ಚುನಾವಣೆಗೆ, ಅದರ ಮಾಹಿತಿಯನ್ನು ಅವರೆಲ್ಲರಿಗೂ ಆ ಮಾಹಿತಿಯನ್ನು ಪಡೆದುಕೊಂಡು ಲೋಕಸಭೆ ಚುನಾವಣೆಗೆ ತಯಾರಿಯನ್ನು ಮಾಡುವಂಥದ್ದು ಈ ಒಂದು ಸಭೆಯ ಉದ್ದೇಶ ಅಷ್ಟೇ. ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರದು, ಆಮೇಲೆ ಅಲ್ಲಿ ನಮ್ಮ ಏನು ಅಬ್ಸರ್ವರ್ಸ್ ಆಗುವ ಸಚಿವರು ಹೋಗಿದ್ದಾರಲ್ಲ ಅವರ ಅಭಿಪ್ರಾಯಗಳನ್ನ ಪಡ್ಕೊಳ್ಳೋಕ್ಕೆ ಈ ಲೋಕಸಭೆ ಚುನಾವಣೆಗೆ ಮತ್ತು ಇನ್ನಿತರ ವಿಷಯಗಳು, ಪಕ್ಷದ ಕಾರ್ಯಕ್ರಮಗಳನ್ನ, ಈ ಎಲ್ಲ ವಿಚಾರಗಳಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ರು. ಸರ್, ಬಿಜೆಪಿ ಭಾರತವನ್ನು ಹೊಡಿತೀವಿ, ನಾವು ಜೋಡಿಸ್ತೀವಿ, ಇದು ಭಾರತ್ ಜೋಡೋ ಅಂತ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಅವರ ದೇಶ ವಿಭಜನೆಯ ಹೇಳಿಕೆ ನೋಡಿ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಡಿ.ಕೆ. ಸುರೇಶ್ ಅವರು ಹೇಳಿದ್ದು ಹೀಗೆ ದಕ್ಷಿಣ ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ, ಇದಾಗಿನೂ ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ದೊರಕ್ತಾ ಇಲ್ಲ. ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ, ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು. ಆ್ಯಕ್ಚುಲಿ ಅದನ್ನು ಒಯ್ದು ಇವತ್ತು ದಿವಸ ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಅಂತೇಳಿ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಬೇರೆ ಅರ್ಥ ಕಲ್ಪಿಸ್ಕೊಳ್ಳುವಂಥದ್ದು ಇಲ್ಲ. ಕಳೆದ ಒಂದು ವಾರದಿಂದ ಕೆಪಿಎಸ್ಸಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ನಡುವೆ ಜಟಾಪಟಿ ನಡೀತಾ ಇದೆ. ಸರ್ಕಾರದ ಗಮನಕ್ಕೆ ಬರಲಿಲ್ವಾ ಸರ್? ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತದೆ. ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ. ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂಗೆ ಸಭೆ ನಡೆದಿದೆ. ಆದರೆ ನಿನ್ನ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ, ಅದೆಲ್ಲ ಇಲ್ಲಿ ಹೇಳಕ್ಕೆ ಬರ್ತದ? ನಿನ್ನ ಮೀಟಿಂಗ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ, ಎಲ್ಲ ರೀತಿಯ ಚರ್ಚೆಗಳಾಗಿದ್ದಾವೆ. ಪಕ್ಷದ ಸಂಘಟನೆ, ಪಕ್ಷದ ಕಾರ್ಯಕ್ರಮಗಳನ್ನ, ಚುನಾವಣೆಗೆ ನಾವು ಯಾವ್ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಏನೆಲ್ಲ ಚರ್ಚೆ, ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ನಿಮ್ಮ ಪಕ್ಷದ ಮಾಜಿ ಸಚಿವರು ಹೇಳಿದ್ದಾರೆ ಬಿಜೆಪಿ ಅವರಲ್ಲಿ 40% ಕಮಿಷನ್ ನಡೀತಿತ್ತು, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೂ ಮೀರಿ ಕಮಿಷನ್ ತಂದೆ ನಡೀತಾ ಇದೆ. ಯಾರು ಹೇಳಿದ್ದಾರೆ? ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತೇಳಿ. ನಾನು ನೋಡ್ಕೊಂಡು ಅದ್ರ ಮೇಲೆ ಕಮೆಂಟ್ ಮಾಡ್ತೇನೆ. ಸರ್, ಬೊಮ್ಮಾಯಿ ಒಂದು ಮಾತಾಡಿದ್ದಾರೆ, ಸರ್ಕಾರ MP ಎಲೆಕ್ಷನ್ ಆದಮೇಲೆ ಸರ್ಕಾರ ಪತನ ಆಗುತ್ತೆ ಅಂತ. ಬೊಮ್ಮಾಯಿ ಅವ್ರಿಗೂ ತಮಗೆ ಸರ್ಕಾರ ಉಳಿಸ್ಕೊಳಕ್ಕಾಗಲಿಲ್ಲ. ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಬೊಮ್ಮಾಯಿ ಅವರಿಗೆ. ನಾವು ಕೂಡ ಹೆಮ್ಮೆ ಪಟ್ಟಿದ್ವಿ. ಆಯ್ತಪ್ಪ, ಅವರು ಅತ್ಯಂತ ಬುದ್ಧಿವಂತ, ಅತ್ಯಂತ ಎಲ್ಲವನ್ನು ತಿಳಿದುಕೊಂಡು ಇರುವಂಥ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಅವರು ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಸಹ ಹೀನಾಯವಾಗಿ ಅವರ ನೇತೃತ್ವದಲ್ಲಿ ಸೋಲನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಬೊಮ್ಮಾಯಿ ಅವರಿಗೆ ಯಾವ ನೈತಿಕ ಇದು ಇದೆ ಈ ಎಲ್ಲ ಮಾತುಗಳನ್ನ ಹೇಳೋಕ್ಕೆ? ಬೊಮ್ಮಾಯಿ ಅವರಿಂದೇ ನಮಗೆ ಇವತ್ತು ಸಹ ಕಾಂಗ್ರೆಸ್ಗೆ 135 ಸೀಟ್ ಸಿಕ್ಕಿರುವಂಥದ್ದು. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.